सर बनी सर ओके सर यार यस मैम मैडम ओनली क्लियर only clear. Okay. So the media can have mics, please. Any mics? ಎಲ್ಲರಿಗೂ ನಮಸ್ಕಾರ. ನನಗೆ ದಾವಣಗೆರೆಗೆ ಇನ್ವೈಟ್ ಮಾಡಿದಂಥ ಈ ಒಂದು ಫ್ಯಾಮಿಲಿಗೆ, ಚೆನ್ನೈ ಸಿಲ್ಕ್ಸ್ ಅವರ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್. ದಾವಣಗೆರೆಯಲ್ಲಿ ಅವರ ಚೆನ್ನೈ ಸಿಲ್ಕ್ಸ್ ಶಾಪಿಂಗ್ ಮಾಲ್ ಲಾಂಚ್ ಆಗಿದೆ. ಇವತ್ತು ಉದ್ಘಾಟನೆಗೆ ನಾನು ಬಂದಿದ್ದೇನೆ. ಅದ್ಭುತವಾಗಿರುವಂಥ ಒಂದು ಶಾಪಿಂಗ್ ಮಾಲ್. ಆ್ಯಂಡ್ ಈಗ ಜಸ್ಟ್ ನಾನು ಹಲವಾರು ಸಾರೀಸ್ ನಾನು ನೋಡಿದೆ. ತುಂಬ ಒಳ್ಳೆ ಕಲೆಕ್ಷನ್ಸ್. ಇದು 26ನೇ ಸ್ಟೋರ್. ಆಂಧ್ರ, ತೆಲಂಗಾಣ, ಚೆನ್ನೈ ಹಾಗೆ ಮಹಾರಾಷ್ಟ್ರ. ಸೊ ಇವಾಗ ದಾವಣಗೆರೆಯಲ್ಲಿ ಫಸ್ಟ್ ಸ್ಟೋರ್ ಲಾಂಚ್ ಆಗ್ತದೆ. ಸೊ ತುಂಬ ಖುಷಿ ಇದೆ. ಇನ್ನೂ ಒಂದಷ್ಟು ಈ ಒಂದು ಚೆನ್ನೈ ಮಾಲ್ ಒಂದು ಹಲವಾರು ಕಡೆ ಲಾಂಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದು ರಾಯಚೂರಲ್ಲಿ. ಸೊ ಮಾರ್ಚ್ 8ನೇ ತಾರೀಕು ರಾಯಚೂರಲ್ಲಿ ಲಾಂಚ್ ಆಗ್ತಿದೆ. ಆ್ಯಂಡ್ 10th ಬಂದು ಕಡಪದಲ್ಲಿ. ಒಂದಷ್ಟು ಜಾಗಗಳಲ್ಲಿ ಇವರ ಒಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರುವಂಥ ಚೆನ್ನೈ ಮಾಲ್ನ ಉದ್ಘಾಟನೆ ಆಗ್ತಿದೆ. ಆ್ಯಂಡ್ ಇವತ್ತು ಇನ್ನೊಂದೇನು ಅಂದರೆ ನನಗೆ ಸರ್ಪ್ರೈಸ್ ಅಂತ ಅನಿಸೋದು, ಏನೇ ಶೂ ಕಲೆಕ್ಷನ್ಸ್, ಹಾಂ, ಎಲ್ಲ ಕಲೆಕ್ಷನ್ಸು 99 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ, 99 ರೂಪೀಸಿಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾರು ಬಂದು ಶಾಪ್ ಮಾಡುವಂಥ ಒಂದು ಜಾಗ, ವೆರಿ ಅಫೋರ್ಡಬಲ್. ಇದು ವೆರಿ ಸರ್ಪ್ರೈಸಿಂಗ್ ನನಗೆ. ಇವತ್ತು ಒಂದೇ ದಿನ ಅಂತ ಅಂದ್ಕೊಂಡೆ ನಾನು, ಈಗ ಒಂದು ಆಫರ್ ಅಂತ ಇರೋದು, ಬಟ್ ಇಲ್ಲ, ಇದು ಪ್ರತಿದಿನ ಅಂತ ಈ ಆಫರ್. ವೆರಿ ನೈಸ್. ಆ್ಯಂಡ್ ಈ ಒಂದು ಫ್ಯಾಮಿಲಿಗೆ, ಈ ಶಾಪ್ಗೆ ಹಲವಾರು ಶಾಪ್ಗಳು ಇನ್ನೊಂದಷ್ಟು ಬರಲಿ ಆ್ಯಂಡ್ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಮೂಲತಃ ಆಂಧ್ರದವರು, ಸೊ ತೆಲಂಗಾಣದವರು. ತುಂಬ ಮಾತಾಡ್ತಾರಾ? ಸೊ ಇವರು ಈ ಒಂದು ಫ್ರಾಂಚೈಸಿನ ಓನರು ಮಲ್ಲಿಕಾರ್ಜುನ. ಸರ್, ನೀವೇನಾದರೂ ಮಾತಾಡಿ. ಚೆನ್ನೈ ಶಾಪಿಂಗ್ ಮಾಲ್ ಬಂದು ಇದು ಕರ್ನಾಟಕದಲ್ಲಿ 26ನೇ ಬ್ರಾಂಚ್ ಆಗಿದೆ. ಫಸ್ಟ್ ಇದು ಹೈದ್ರಾಬಾದಿಂದ ಸ್ಟಾರ್ಟ್ ಆಗಿ ಇವರು
ಆಂಧ್ರ ಮತ್ತು ಮಹಾರಾಷ್ಟ್ರ ಸ್ಟಾರ್ಟ್ ಮಾಡಿದರು. ಆ ನಂತರ ದಾವಣಗೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು ಎಜುಕೇಷನ್ ಹಬ್ಬು ಮತ್ತು ಬಿಸ್ನೆಸ್ ಹಬ್ ಅಂತ ಹೇಳಿ ಫಸ್ಟ್ ದಾವಣಗೆರೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಯಚೂರಲ್ಲಿ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆ ನಂತರ ಕಡಪದಲ್ಲಿ 10ನೇ ತಾರೀಕು. ಇಲ್ಲಿ 10,000 ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಮಾಲಲ್ಲಿ. ಆಮೇಲೆ ಇವರು ಏನಂದರೆ ಸಾಮಾನ್ಯ ಜನರಿಗೆ ತಲುಪಂತೆ ಪ್ರೈಸ್ಗಳನ್ನು ಇಟ್ಟಿದ್ದಾರೆ, ರೇಟ್ಗಳು. ಹಾಗಾಗಿ ನೆಕ್ಸ್ಟ್ ಬಂದು ಬಳ್ಳಾರಿ, ಬೀದರ್, ಗುಲ್ಬರ್ಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 10,000 ಅಂದ್ರಲ್ಲ ಒಂದೇ ಶಾಪ್ನಲ್ಲ ಇಲ್ಲ ಓವರಾಲ್ ಎಲ್ಲ ಕಡೆ ಸೇರಿ. ನೆಕ್ಸ್ಟ್ ರಾಯಚೂರು ಬಂದು 8ನೇ ತಾರೀಕು, ಕಡಪ ಬಂದು 10ನೇ ತಾರೀಕು ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಸ್ವಂತ ಕೈಮಗ್ಗಗಳಿದೆ ಇಲ್ಲಿ ಕಾಂಚಿಯಲ್ಲಿ ಮತ್ತು ಧರ್ಮವರಮಲ್ಲಿ ಸ್ವಂತ ಕೈಮಗ್ಗಗಳಿರೋದ್ರಿಂದ ಸಿಲ್ಕ್ ಸ್ಯಾರೀಸ್ ಏನಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಇವರು ಮಾರಾಟ ಮಾಡ್ತಾರೆ. ಆಮೇಲೆ ಆ ಡಿಸೈನ್ಸ್ನು ಬೇರೆ ಎಲ್ಲ ಸಿಗೋದಿಲ್ಲ. ಇದು ಇವ್ರದ್ದು ಮೇನ್ ಏನಿದೆ. ಇವ್ರದ್ದು ಏನಿದ್ರು ಕೂಡ ಸ್ವಂತ ಡೈರೆಕ್ಟ್ ವೀವರ್ಸ್ ಕಸ್ಟಮರ್ ಈ ಥರ ಇರ್ತದೆ ಕಾನ್ಸೆಪ್ಟೇ ಅದು. ಆಮೇಲೆ ಬೇರೆ ಪ್ರಾಡಕ್ಟ್ಸ್ ಏನಿದೆ ಇವರೆಲ್ಲ ಸಾಮಾನ್ಯ ಜನರಿಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕನ್ನೋ ಉದ್ದೇಶ ಇವ್ರದ್ದು ಮೇನ್ ಉದ್ದೇಶ ಅದೇ. ಆಮೇಲೆ ಪ್ರೈಸ್ ಕೂಡ ತುಂಬ ರೀಸನಬಲಲ್ಲಿ ಕೊಡಬೇಕು, ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಅದೇ ಸಾಮಾನ್ಯ ಜನರಿಗೆ ತರಬೇಕು. ಇದು ಇವ್ರದ್ದು ಮೇನ್ ಉದ್ದೇಶ ಇದೆ ಚೆನ್ನೈ ಶಾಪಿಂಗ್ ಮಾಲ್. ಆ ರೀತಿಯಾಗಿ ಇವರು ಎಲ್ಲ ಬೆಳ್ತಾ ಬಂದ ಸಕ್ಸಸ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಅನೇಕ ಬಟ್ಟೆ ಅಂಗಡಿಗಳು ಇದ್ದಾವೆ. ಅದಕ್ಕೆ ನೀವು ಕಾಂಪಿಟೇಟಿವ್ ಆಗಿ ಮಾಡಲಿಕ್ಕೆ ನಿಮ್ಮ ಏನಾದ್ರು ಹೊಸ ಪ್ರಯತ್ನ ಮಾಡಬೇಕು. ಇನ್ನೊಬ್ಬರು ಯಾರು ಕಾಂಪಿಟೇಷನ್ ಬೇಕಾಗಿಲ್ಲ. ನಾವು ಒಂದೇ ನಮ್ಮ ಪ್ರಾಡಕ್ಟ್ ನಮ್ಮ ಸ್ಟೈಲಾಗಿ ನಾವು ಕೊಡ್ತೀವಿ. ನಾವೇನಂದರೆ ನಾವು ಡೈರೆಕ್ಟ್ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಮಾರಾಟ ಮಾಡಬೇಕು, ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಉದ್ದೇಶವನ್ನು ಬರ್ತೀವಿ. ಬೇರೆ ಕಾಂಪಿಟೇಷನಲ್ಲಿ ಏನು ಇಟ್ಕೊಂಡು ಬರಲ್ಲ. ಇಲ್ಲಿ ಜನರಿಗೆ ಒಳ್ಳೆಯದಾಗಲಿ ಅಂತ ಉದ್ದೇಶ ಇಟ್ಕೊಂಡು ಬರ್ತೀವಿ ಮೇಡಮ್. ಮತ್ತೆ ನಿಮ್ಮ ಮುಂದಿನ ಚಿತ್ರದ ತಯಾರಿ ಬಗ್ಗೆ ಮಾತಾಡಿ. ಆ್ಯಂಡ್ ನಿಮಗೆಲ್ರಿಗೂ ಥ್ಯಾಂಕ್ಸ್ ಮಾಧ್ಯಮದವರಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಆ್ಯಂಡ್ ಆಚೆ ಇರುವಂಥ ಪ್ರತಿಯೊಬ್ಬ ಅಭಿಮಾನಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಶನಿವಾರ ಇವತ್ತು ಪಾಪ ಅವ್ರ ಕೆಲಸ ಎಲ್ಲ ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು. ಆ್ಯಂಡ್ ಈ ಮೂಲಕ ನಾನು ಕೆಳಗಡೆ ಹೋಗಿ ಕೂಡ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತ ಬಂದಾಗ ಶೂಟಿಂಗ್ಸ್ ಎಲ್ಲ ನಡೀತಿದೆ. ಸೊ 1 by 1 ಸಿನಿಮಾ ಮುಗಿದ ಮೇಲೆ ರಿಲೀಸ್ ಆಗೋ ಟೈಮಲ್ಲಿ ಅದ್ರ ಬಗ್ಗೆ ನಾನು ಮುಂದಿನ ತಯಾರಿ ಯಾವುದು ಇದೆ ಚಿತ್ರ? ಶಾಪಿಂಗ್ ನನಗೆ ಇವಾಗ ಇಷ್ಟ ಆಯ್ತಲ್ಲ ಮೈಸೂರು ನೋಡಿದ್ರಲ್ಲ ಕಲೆಕ್ಷನ್ಸ್, ಅದ್ರಲ್ಲಿ ನನಗೆ ಚೂಸ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ. ಇನ್ನೊಂದು ಪರ್ಪಲ್ ಕೂಡ ಇತ್ತು, ಅದು ತುಂಬಾ ಚೆನ್ನಾಗಿತ್ತು. ಬಟ್ ಫಸ್ಟ್ ನಾನು ಪಿಕ್ ಮಾಡಿದ ಅದನ್ನೇ. ಫಸ್ಟ್ ಇಸ್ ಆಲ್ವೇಸ್ ದ ಬೆಸ್ಟ್ ಅಂತೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕಲೆಕ್ಷನ್ಸ್ ಅಂತ ಹೇಳಿ ನೋಡಿದ್ರೆ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಸುಮ್ಮನೆ ತುಂಬ ಕ್ಲೀಶೆ ಅನ್ಸುತ್ತೆ ಚೆನ್ನಾಗಿದೆ ಅಂತ ಹೇಳೋದು, ಬಟ್ ಸತ್ಯವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಕಾಯ್ತಾ ಇರ್ತಾರೆ ಎಲ್ಲರೂ ಕೆಳಗಡೆ. ಸಕಲ ಫಲಾವಾಪ್ತಯೇ ಸಿದ್ಧಿರಸ್ತು. We are blessed to have you as a guest today, ma'am. Thank you. So kind of you. Thank you so much for having Okay, thank you. Thank you, ma'am.
ದಾವಣಗೆರೆಯಲ್ಲಿ ಒಳ್ಳೆ ಒಂದು ಓಪನಿಂಗ್ ಆಗಿದೆ, ಚೆನ್ನಾಗಿದೆ. ಬಂದಿದ್ದಾರೆ. ಜೈ ನೀವಾ ಜೈ ಬುಲ್ಬುಲ್. ಚೆನ್ನಾಗಿರೋದು ಇಷ್ಟೇ ಬಂದಿವಲ್ಲ ಸಾಕು, ಚೆನ್ನಾಗಿದೆ ಅದೇ ಅಷ್ಟೇ. ಕಂಗ್ರಾಚುಲೇಷನ್ ಅಣ್ಣ. ಟಿ ಶರ್ಟ್ ಕೊಟ್ಟಿದ್ದಾರೆ ಬಿಡಲಿ. ಲೈವ್ ಬಂದೆ ಅಣ್ಣ, ಚೆನ್ನಾಗಿ ಮಾಡಿದೆ ಅಣ್ಣ. ಜಿಮ್ ಕಾಂಪಿಟೇಷನ್ ಅಂದ್ರೆ ಸ್ವಲ್ಪ